2017 ಮಾಡಲ್ ಟೂರಸ್ ಡೀಸೆಲ್ ವೆಹಿಕಲ್ 4,50,000 ಫೈನಲ್ ಆಗುತ್ತೆ ಸರ್. 5 ಸ್ಟೆಪ್ನಿ ಸಹಿತ ಐದು ಹೊಸ ಟೈರ್ ಇದೆ ಈ ಗಾಡಿಗೆ. ಇದನ್ನ ನಾನು 3 ಲಕ್ಷ ಹೇಳ್ತಾ ಇದ್ದೀನಿ ಸರ್. 2,90,000 ಫೈನಲ್ ಮಾಡ್ಕೊಡ್ತೀನಿ. ಒಂದು 5,80,000 ಮಾಡ್ಕೊಡ್ತೀನಿ. 2019 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಸರ್, ಯಾರು ಕೊಡಲ್ಲ. 3 lakhsಗೆಲ್ಲ 17 ಮಾಡಲ್ ಹ್ಯುಂಡೈ ಎಕ್ಸೆಂಟ್ ಸಿಗ್ತಾ ಇದೆ. 2 ಲಕ್ಷ ಲೋನ್ ಮಾಡಿಸ್ಕೊಡ್ತೀನಿ. 1 ಲಕ್ಷ ರೂಪಾಯಿ ಕ್ಯಾಶ್ ಇದ್ರೆ ಸಾಕು, ಗಾಡಿ ತಗೊಂಡು ಹೋಗ್ಬೋದು. ಹಾಯ್ ಗೈಸ್, ಮರಳಿ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ. ನಾನು ನಿಮ್ಮ ಕಿರಣ್ ಗೌಡ. ಯೆಲ್ಲೋ ಬೋರ್ಡ್ ಕಾರ್ಸ್ ಅಂತ ಬಂದಾಗ, ಪ್ರೈಸಿಂಗ್ ಅಂತ ಬಂದಾಗ ಆಟೋ ಹಬ್ ಬಂದ್ಬಿಟ್ಟು ತುಂಬಾ ಫೇಮಸ್ ಆಗಿದೆ. ಲಾಸ್ಟ್ ಟೈಮ್ ವಿಡಿಯೋದಲ್ಲೂ ಕೂಡ ಒಳ್ಳೆ ಕಮೆಂಟ್ಸ್ ಬಂದಿತ್ತು, ತುಂಬ ಜನ ಅಪ್ರಿಷಿಯೇಟ್ ಮಾಡಿದ್ರಿ ಇವರ ಪ್ರೈಸಿಂಗ್ನ. ಸೊ ಮತ್ತೊಮ್ಮೆ ಇವತ್ತು ಆಟೋ ಹಬ್ಗೆ ಬಂದಿದ್ದೀನಿ. ಆಟೋ ಹಬ್ ಎಲ್ಲಿ ಬರುತ್ತಪ್ಪ ಅಂತ ಹೇಳೋದಾದರೆ, ಇದು ಬಂದು ಹೊಸಕೆರೆಹಳ್ಳಿ ಮೇನ್ ರೋಡು 2020 ಬಾರ್ ಏನು ಬರುತ್ತೆ ಅದರ ಬ್ಯಾಕ್ ಸೈಡಲ್ಲೇ ಬರುತ್ತೆ. ಎಕ್ಸಾಕ್ಟ್ ಲೊಕೇಶನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಅಥವಾ ಎಲೆಕ್ಟ್ರಿಕ್ಸ್ ಒಂದು ಶೋರೂಮ್ ಬರುತ್ತೆ, ಅಲ್ಲಿ ಲೆಫ್ಟ್ ತಗೊಂಡ್ರೆ ನೀವು ಒಂದು 100 ಮೀಟರ್ಸಲ್ಲಿ ಬಂದರೆ ಈ ಒಂದು ಶೋರೂಮ್ ಕಾಣಿಸುತ್ತೆ. ಎಕ್ಸಾಕ್ಟ್ ಲೊಕೇಶನ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡ್ಕೋಬೋದು. ಲಾಸ್ಟ್ ಟೈಮ್ ಅಂತೂ ಒಳ್ಳೆ ಪ್ರೈಸಿಂಗ್ ಕೊಟ್ಟಿದ್ರು. ಈ ಟೈಮ್ ಏನಾದರೂ ಪ್ರೈಸಿಂಗ್ ಕೊಟ್ಟಿದ್ದಾರಾ ಹೇಗೆ, ಅಥವಾ ಪ್ರೈಸ್ ಜಾಸ್ತಿ ಮಾಡಿದಾರಾ, ಇದನ್ನೆಲ್ಲ ನೋಡ್ತಾ ಹೋಗೋಣ. ಆ್ಯಂಡ್ ಇಲ್ಲಿ ಬಂದ್ಬಿಟ್ಟು ಆ್ಯಸ್ ಯೂಶುವಲ್ ನಿಮ್ಗೆ ಎಲ್ಲ ಥರ ಕಾರ್ಗಳು ಸಿಗುತ್ತೆ. ಸ್ವಿಫ್ಟ್ ಡಿಸೈರ್ ಆಗಿರ್ಬೋದು, ಎಕ್ಸೆಂಟ್ ಆಗಿರ್ಬೋದು, ಇಟಿಯೋಸ್ ಆಗಿರ್ಬೋದು, ಅಥವಾ ಮಹೇಂದ್ರ ಜೈಲೋ ಆಗಿರ್ಬೋದು, ಇನ್ನೋವಾ ಕ್ರಿಸ್ಟಾಗಳು ಕೂಡ ತರಿಸ್ಕೊಡ್ತಾರೆ ಆನ್ ಡಿಮ್ಯಾಂಡು. ಸೊ ಇಷ್ಟೆಲ್ಲ ವೆಹಿಕಲ್ಸ್ ಇದೆ, ತಡ ಮಾಡೋದು ಬೇಡ. ಇಲ್ಲಿಯ ಓನರ್ ಆಗಿರುವಂತಹ ಅರ್ಕೇಶ್ ಅವ್ರನ್ನ ಚಾನಲ್ಗೆ ವೆಲ್ಕಮ್ ಮಾಡಿಕೊಂಡು ಆದಷ್ಟು ಮಾಹಿತಿ ಈ ಒಂದು ಶೋರೂಮ್ ಬಗ್ಗೆ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ, ವೆಲ್ಕಮ್ ಟು ಅವರ್ ಚಾನಲ್ ಸರ್. ಥ್ಯಾಂಕ್ ಯು ಸರ್ ಬಂದಿದ್ದಕ್ಕೆ. ಹೇಳಿ, ಇವಾಗ ನಿಮ್ಮಲ್ಲಿ ಲಾಸ್ಟ್ ಟೈಮ್ ಅಂತೂ ಒಳ್ಳೆ ಪ್ರೈಸಿಂಗ್ ಕೊಟ್ಟಿದ್ರಿ ಸರ್, ತುಂಬ ಆಫರ್ ಪ್ರೈಸ್ ಕೊಟ್ಟಿದ್ದೆ. ಈ ಸತಿ ಅದೇ ಥರ ಇರುತ್ತಾ ಹೇಗೆ? ಖಂಡಿತವಾಗ್ಲೂ ಈ ಸಲನೂ ಅದೇ ಪ್ರೈಸ್ ಕೊಡ್ತೀನಿ ಸರ್. ನಿಮಗೆ ಗೊತ್ತಲ್ಲ ಸರ್, ನಮಗೆ ಒಂದು ಗಾಡಿಗೆ ಎಷ್ಟು ಪ್ರಾಫಿಟ್ ಬಂತು ಅನ್ನೋದಕ್ಕಿಂತ ಎಷ್ಟು ಗಾಡಿ ಸೇಲ್ ಆಯಿತು ಅನ್ನೋದು ತುಂಬ ಮುಖ್ಯ ನನಗೆ. ಸೊ ನಿಮ್ಗೆ ಗೊತ್ತಿರೋ ಥರ ನಮ್ಮಲ್ಲಿ ಬರೋರು ಯಾರು ದುಡ್ಡು ಇಟ್ಕೊಂಡು ಬರಲ್ಲ. ಎಲ್ಲರೂ ಬರೋರೆಲ್ಲ ದುಡ್ಡು ಸಂಪಾದನೆ ಮಾಡಬೇಕು ಅಂತಾನೆ ಬರೋದು. ಒಂದು ಒಳ್ಳೆ ಗಾಡಿ ತೊಗೊಂಡು ಓಲಾ ಒಬ್ಬರಿಗೆ ಒಂದು ಕಂಪ್ನಿಗೆ ಅಟ್ಯಾಚ್ ಮಾಡ್ಕೊಂಡು ಗಾಡಿಗಳು ರನ್ ಮಾಡಬೇಕು, ಫ್ಯಾಮಿಲಿ ರನ್ ಮಾಡ್ಕೊಂಡು ಹೋಗ್ಬೇಕು ಅಂತ ಆಸೆ ಪಡ್ಕೊಂಡೇ ಬರೋರು. ಸೊ ನಮಗೆ ಒಂದು ಗಾಡಿಲಿ ಅಷ್ಟು ಬೇಕು ಇಷ್ಟು ಬೇಕು ಅನ್ನೋದಕ್ಕಿಂತ ಸಿಗ್ಲಿ ನಮ್ಗೆ ಗಾಡಿಗಳು ರನ್ ಆಗ್ತಾ ಇರಬೇಕು. ನಮಗೆ ಎಷ್ಟು ಗಾಡಿ ಸೇಲ್ ಇದೆ ಅನ್ನೋದು ಅಷ್ಟೇ ಮುಖ್ಯ ಹೊರತು ಒಂದು ಗಾಡಿಲಿ ಎಷ್ಟು ಪ್ರಾಫಿಟ್ ಬಂತು ಅನ್ನೋದು ಮುಖ್ಯ ಅಲ್ಲ. ಸೊ ಅದೇ ಥರ ನಾನು ಲಾಸ್ಟ್ ಟೈಮು ಯಾವ ಥರ ಆಫರ್ ಕೊಟ್ಟಿದ್ದೆ, ಈ ಸಲನೂ ಸೇಮ್ ಅದೇ ಥರ ಒಳ್ಳೆ ಆಫರ್ ಕೊಡ್ತೀನಿ ಸರ್. ಇದರಿಂದ ಜನಗಳಿಗೂ ಹೆಲ್ಪ್ ಆಗುತ್ತೆ, ನಿಮಗೂ ಕೂಡ ನಂಬರ್ ಆಫ್ ವೆಹಿಕಲ್ಸ್ ಜಾಸ್ತಿ ಸೇಲ್ ಆಗುತ್ತೆ. ಹೌದು ಸರ್. ಲಾಸ್ಟ್ ಟೈಮ್ ಕೂಡ ವೀಕ್ಷಕರೇ ವಿತಿನ್ 15 ಡೇಸು ಅಲ್ಲ, ವಿತಿನ್ 1 ವೀಕಲ್ಲೇ ಆಲ್ಮೋಸ್ಟ್ ನೀವು ಯಾವ್ಯಾವ ಗಾಡಿ ಇತ್ತು ಎಲ್ಲ ಗಾಡಿನೂ ಸೋಲ್ಡ್. ವಿಡಿಯೋದಲ್ಲಿ ತೋರಿಸಿದಂಥ ಪ್ರತಿಯೊಂದು ಗಾಡಿ ಸೋಲ್ಡ್ ಆಗಿ ಇನ್ನಷ್ಟು ಗಾಡಿಗಳು ಸೇಲ್ ಆಗಿತ್ತಂತೆ. ಸೊ ಅದೇ ಥರ ಒಳ್ಳೆ ರೆಸ್ಪಾನ್ಸ್ ಕೊಡ್ತೀರಾ ಅಂತ ಭಾವಿಸ್ತಾ ತಡ ಮಾಡೋದು ಬೇಡ. ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಎಷ್ಟು ವೆಹಿಕಲ್ ಸ್ಟಾಕ್ ಇದೆ ಸರ್? ಸರ್ ಆಲ್ಮೋಸ್ಟ್ ಇಲ್ಲಿ ಈಗ ಸದ್ಯಕ್ಕೆ ಇಲ್ಲಿ ಜಾಗ ಇಲ್ಲದಿರೋದ್ರಿಂದ ಒಂದು 15 ವೆಹಿಕಲ್ ಇದೆ ಸರ್. ಓಕೆ. ಆಚೆ ಕಡೆ ಇನ್ನೂ ಒಂದು ಗೋಡನಲ್ಲಿ ಇನ್ನೂ ಒಂದು 20+ ವೆಹಿಕಲ್ ಇದೆ. ಕಸ್ಟಮರ್ ಬಂದು ಅವ್ರಿಗೆ ಈ ಗಾಡಿಗಳು ಇಷ್ಟ ಆಗಿಲ್ಲ ಅಂತಂದ್ರೆ ಆಚೆ ಕಡೆಯಿಂದ ಗಾಡಿಗಳು ತರಿಸ್ಕೊಡ್ತೀವಿ. ಲೋನ್ ಮಾಡಿಸ್ಕೊಡ್ತೀರಾ? ಖಂಡಿತವಾಗ್ಲೂ ಸರ್. ನಿಮ್ಗೆ ಇವತ್ತು ಸ್ಟಾರ್ಟಿಂಗ್ ಲೋನ್ ಪ್ರೈಸ್ ಬಂದು 50,000 ಇದ್ರೆ ಸಾಕು, ನಾನು ಲೋನ್ ಮಾಡಿಸ್ಕೊಡ್ತೀನಿ. 50,000 ಅಂತಾನು ಹೇಳ್ತೀನಿ. ಕೆಲವೊಂದು ಗಾಡಿಗೆ 50,000 ಇರುತ್ತೆ, ಕಸ್ಟಮರ್ ಕನ್ಫ್ಯೂಸ್ ಮಾಡ್ಕೋತಾರೆ. ಸರ್ ವಿಡಿಯೋದಲ್ಲಿ 50,000 ಅಂತ ಹೇಳಿದ್ರೆ ಇವಾಗ ನೋಡಿದ್ರೆ ಇಲ್ಲಿ 1 ಲಕ್ಷ ರೂಪಾಯಿ ಅಂತ ಹೇಳ್ತಾ ಇದ್ದೀರಾ ಅಂತ. ಅದು ಕೆಲವೊಂದು ಗಾಡಿಗೆ 50,000 ಇರುತ್ತೆ, ಕೆಲವೊಂದು ಗಾಡಿಗೆ 1 ಲಕ್ಷ ಇರುತ್ತೆ. ಯಾವ ಗಾಡಿಗೆ 50,000, ಯಾವ ಗಾಡಿಗೆ 1 ಲಕ್ಷ ಅಂತ ನಾನು ಹೇಳ್ತಾ ಹೋಗ್ತೀನಿ ಸರ್. ಸೂಪರ್ ಸರ್. ಹಾಗಾದ್ರೆ ತಡ ಮಾಡೋದು ಬೇಡ ವೀಕ್ಷಕರೇ, ಬನ್ನಿ ಆಗಿದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ವೀಕ್ಷಕರೇ, ಮೊದಲನೇ ವೆಹಿಕಲ್ ಎರ್ಟಿಗಾ ಇದೆ, ನೋಡ್ತಿರ್ಬೋದು. 7 ಸೀಟರ್ ಅಲಾಯ್ ವೀಲ್ಸ್ ಎಲ್ಲ ಹಾಕಿದ್ದಾರೆ ಇದಕ್ಕೆ. ಎಸ್ ಸರ್. ಸೊ ಇದು 2017 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಎರ್ಟಿಗಾ VDS ಸ್ಪೆಷಲ್ ಎಡಿಷನ್ ವೆಹಿಕಲ್ ಇದು. ಇದು ನಿಮಗೆ 4 ಪವರ್ ವಿಂಡೋ, ಡಬಲ್ ಏರ್ ಬ್ಯಾಗ್ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ABS ಬರುತ್ತೆ. ಒಳ್ಳೆ ಅಲಾಯ್ ವೀಲ್ಸ್ ಹಾಕಿದ್ದಾರೆ ಸರ್. ಸ್ಮಾರ್ಟ್ ಹೈಬ್ರಿಡ್ ಇದು. ಸ್ಮಾರ್ಟ್ ಹೈಬ್ರಿಡ್ ವೆಹಿಕಲ್, ಡ್ಯೂಯಲ್ ಏರ್ ಬ್ಯಾಗು, ಸ್ಟೆರಿಂಗ್ ಮೌಂಟೆಡ್ ಕಂಟ್ರೋಲ್ಸು, ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಸುಜುಕಿ ಇದೇನೆ, ಇಂಟರ್ನಲಿ ಅಡ್ಜಸ್ಟಬಲ್ ಎಲೆಕ್ಟ್ರಿಕಲ್ ವಾರ್ VMಸು, ಡಿಫಾಗರು ನೋಡ್ಕೋಬೋದು. ಲೆದರ್ ಅಪೋಲ್ಸ್ಟ್ರಿ ಕೂಡ ಇದೆ. 60-40 ಸ್ಪ್ಲಿಟ್ ಸೀಟ್ ಬರುತ್ತೆ. ಹಿಂದೆಗಡೆ ಆರಾಮಾಗಿ ಎಂಟರ್ ಆಗ್ಬೋದು. 7 ಸೀಟರ್ ವೆಹಿಕಲ್ಲು, ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಕೂಡ ಬರುತ್ತೆ ಸರ್ ಇದಕ್ಕೆ. ಸರ್ ಪ್ರೈಸ್ ಇದು? ಸರ್ ಇದು ಪ್ರೈಸ್ ಬಂದ್ಬಿಟ್ಟು ನಾನು ಒಂದು 7 ಲಾಕ್ ಹೇಳ್ತಾ ಇದ್ದೀನಿ ಸರ್. 6,30,000ಗೆ ಫೈನಲ್ ಮಾಡ್ಕೊಡ್ತೀನಿ. ಎಷ್ಟು ಅಂದರೆ ಇದು ಲೋನ್ ಮಾಡ್ಕೊಡ್ತೀರಾ ಸರ್? ಇದಕ್ಕೆ ಒಂದು 4.5 ಲೋನ್ ಮಾಡಿಸ್ಕೊಡ್ತೀನಿ ಸರ್. ಒಂದು 150-175 ಇದ್ರೆ ಬಾಕಿ ಲೋನ್ ಮಾಡ್ಕೊಡ್ತೀನಿ. ಸೂಪರ್ ಸರ್. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಒಂದು ಸ್ವಿಫ್ಟ್ ಡಿಸೈರ್ ಇದೆ ಸರ್. ಇದು ಬಂದು ಇವಾಗ ಬಂದಿರೋ ವೆಹಿಕಲ್, ಇನ್ನು ಸ್ವಲ್ಪ ಎಕ್ಸ್ಟ್ರಾ ಫಿಟ್ಟಿಂಗ್ಗಳು ಹಾಕಬೇಕು, ಇನ್ನೂ ಏನು ಹಾಕಿಲ್ಲ. 2022 ಮಾಡಲು ಸಿಂಗಲ್ ಓನರ್ ಪೆಟ್ರೋಲ್ ಅಂಡ್ CNG ವೆಹಿಕಲ್ ಇದು. ನಿಮ್ಗೆ ಗೊತ್ತಿರ್ಬೋದು, ಈಗ CNG ವೆಹಿಕಲ್ಗಳು ಸಕ್ಕ ಡಿಮ್ಯಾಂಡ್ ಇದೆ. ಇದಕ್ಕೆ ಏರ್ ಬ್ಯಾಗ್ ಬರುತ್ತೆ, ಪವರ್ ವಿಂಡೋ ಬರುತ್ತೆ, ABS ಬರುತ್ತೆ. ಯಾರಾದರೂ ಡ್ಯೂಯಲ್ ಏರ್ ಬ್ಯಾಗ್ ವೆಹಿಕಲ್ಲು, ಮೇಂಟೆನೆನ್ಸ್ ಫ್ರೀ ವೆಹಿಕಲ್ ಬೇಕು ಅಂತ ಹೇಳಿದ್ರೆ, ಪೆಟ್ರೋಲ್ ವೆಹಿಕಲ್ ನೋಡ್ತಿರೋರಿಗೆ ಈ ವೆಹಿಕಲ್ಲು. ಯಾಕೆ ಅಂತ ಹೇಳಿದ್ರೆ ಇದು ಪೆಟ್ರೋಲ್ ವಿತ್ CNG, ಮೈಲೇಜು ಕೂಡ ಬರುತ್ತೆ, ಮೇಂಟೆನೆನ್ಸ್ ಕೂಡ ಈಸಿ ಇರುತ್ತೆ. ಎಷ್ಟು ಸರ್? ಆಲ್ಮೋಸ್ಟ್ 30 ಬರುತ್ತೆ CNG. 30+ ಮೈಲೇಜ್ ಬರುತ್ತೆ, ಚೆನ್ನಾಗಿ ಓಡಿಸ್ತು ಅಂತ ಹೇಳಿದ್ರೆ. ಸರ್ ಇದು ಪ್ರೈಸಿಂಗು? ಸರ್ ಇದು 22 ಮಾಡಲು ನಿಮಗೆ ಪ್ರೈಸ್ ಬಂದು ಒಂದು 7 ಲಾಕ್ ಮಾಡ್ಕೊಡ್ತೀನಿ ಸರ್. ಒಂದು 5.5 ಲೋನ್ ಆಗುತ್ತೆ, ಆಲ್ಮೋಸ್ಟ್ 6 ಮಾಡ್ಕೊಡ್ತೀನಿ ಲೋನು. ಇದಕ್ಕೆ ಎಕ್ಸ್ಟ್ರಾ ಫಿಟ್ಟಿಂಗ್ ಅಂತ ಹೇಳಿದ್ರಲ್ಲ, ಏನು ಮಾಡ್ಕೊಡ್ತೀರಾ? ಇನ್ನು ಟೈರ್ ಹಾಕಬೇಕು, ವೀಲ್ ಕ್ಯಾಪ್, ಡೋರ್ ವೈಸರ್, ಹ್ಯಾಂಡ್ಲ್ ಕ್ರೋಮು ಎಲ್ಲನೂ ಹಾಕೊಡ್ಬೇಕು. ಎಲ್ಲ ಹಾಕೊಡ್ತೀರಾ? ಈ ಪ್ರೈಸಿಂಗ್ ಅಲ್ಲಿ 5.5 ಲಾಕ್ ಏನು ಹೇಳಿದ್ರೆ 5.5 ಲಾಕ್ ಲೋನ್ ಆಗುತ್ತೆ. ಸೊ 7 ಲಾಕ್ ಹೇಳ್ತಾ ಇದ್ದೀನಿ. 6,80,000 ಫೈನಲ್ ಮಾಡ್ಕೊಡ್ತೀನಿ. 6,80,000ಕ್ಕೆ ಈ ಗಾಡಿ ಸಿಗುತ್ತೆ. ಎಕ್ಸ್ಟ್ರಾ ಫಿಟ್ಟಿಂಗ್ ಎಲ್ಲ ಕೂಡ ಇದಕ್ಕೆ ಹಾಕೊಡ್ತಾರೆ. ಲೆದರ್ ಅಪೋಲ್ಸ್ಟ್ರಿ ಇದೆ, ಡ್ಯೂಯಲ್ ಏರ್ ಬ್ಯಾಗ್ ವೆಹಿಕಲ್ ಇದು. ನೆಕ್ಸ್ಟ್ ವೆಹಿಕಲ್ ನೋಡ್ಕೋಬಹುದು, ಒಂದು ಹ್ಯುಂಡೈ ಎಕ್ಸೆಂಟ್ ಇದೆ. ಎಸ್ ಸರ್. ಸರ್ ಇದು 2019 ಮಾಡಲು ಗಾಡಿ, ಸೆಕೆಂಡ್ ಓನರು. ಓಕೆ. ಇದಕ್ಕೂ ನಿಮಗೆ ಡಬಲ್
ಏರ್ ಬ್ಯಾಗ್ ಬರುತ್ತೆ, ABS ಬರುತ್ತೆ, ಎಲ್ಲ ಫಿಟೆಡ್ ವೆಹಿಕಲ್ ಇದನ್ನು. ಸರ್ ಇದಕ್ಕೆ ನಿಮಗೆ ಜಸ್ಟ್ ಒಂದು 70,000 ತೊಗೊಬನ್ನಿ, ನಾನು ಬಾಕಿ ಲೋನ್ ಮಾಡ್ಕೊಡ್ತೀನಿ. 70,000 ತೊಗೊಂಬಂದ್ರೆ ಸಾಕು? ಬೇಡ ಸರ್, 70,000 ಬೇಡ ಸರ್, ಬರೀ 50,000 ತೊಗೊಬರಕ್ಕೆ ಹೇಳಿ ಸರ್, ಈ ಗಾಡಿ ನಾನು ಲೋನ್ ಮಾಡ್ಕೊಡ್ತೀನಿ. ಓಕೆ, ಇದರಲ್ಲಿ ಒಂದು ಆಂಡ್ರಾಯ್ಡ್ ಸಿಸ್ಟಮ್ ಕೂಡ ಇದೆ, ಲೆದರ್ ಅಪಲ್ಸ್ಟ್ರಿ ಇದೆ, ಡ್ಯುಯಲ್ ಏರ್ ಬ್ಯಾಗ್ ವೆಹಿಕಲ್ ಇದು. ಪವರ್ ವಿಂಡೋಸ್ ಬಂದ್ಬಿಟ್ಟು 4 ಫ್ರಂಟ್ 2 ಬರುತ್ತೆ, ಬಟ್ 2 ಅಡಿಷನಲಿ ಹಾಕೊಂಡಿದ್ದಾರೆ. ಹೌದು ಸೊ 4 ಪವರ್ ವಿಂಡೋಸ್ ಬರುತ್ತೆ. ಸರ್ ಪ್ರೈಸ್ ಇದು? ABS ಬರುತ್ತೆ, ಏರ್ ಬ್ಯಾಗ್ ಬರುತ್ತೆ. ಸರ್ ಪ್ರೈಸ್ ಬಂದು ಇದನ್ನ ನಾನು 450 ಹೇಳ್ತಾ ಇದ್ದೀನಿ, 4 lakh ಫೈನಲ್ ಮಾಡ್ಕೊಡ್ತೀನಿ. 3.5 ಲಕ್ಷ ಲೋನ್ ಆಗುತ್ತೆ. 50,000 ಕ್ಯಾಶ್ ತೊಗೊಬಂದ್ರೆ ಗಾಡಿ ತೊಗೊಂಡು ಹೋಗಿ ಹೇಳಿ ಸರ್. ಸೂಪರ್ ಸರ್. ನೆಕ್ಸ್ಟ್ ವೆಹಿಕಲ್ ನೋಡ್ಕೋಬೋದು, ಸ್ವಿಫ್ಟ್ ಡಿಸೈರ್ಗಳು ಆಸ್ ಯೂಶುವಲ್ ಆಗಿ ನಿಮ್ಗೆ ಯಾವಾಗಲೂ ಕೂಡ ಸಾಕಷ್ಟು ವೆಹಿಕಲ್ ಇದ್ದೇ ಇರುತ್ತೆ. ಇದು ಯಾವ ಮಾಡಲು ಸರ್? ಸರ್ 2017 ಮಾಡಲು, ಸಿಂಗಲ್ ಓನರ್ ವೆಹಿಕಲ್ ಸರ್ ಇದು. ಇದ್ರ ಪ್ರೈಸ್ ಬಂದು ನಾನು ಒಂದು 450 ಹೇಳ್ತಾ ಇದ್ದೀನಿ, ಒಂದು 3,80,000 ಫೈನಲ್ ಮಾಡ್ಕೊಡ್ತೀನಿ ಸರ್. 3,80,000ಕ್ಕೆ ಫೈನಲ್ ಆಗುತ್ತೆ. ಎಷ್ಟು ತೊಗೊಂಡ್ರೆ ಆಯ್ತು ಇದು? ಸಿಂಗಲ್ ಓನರ್ ಸರ್. ಸೊ ಇದಕ್ಕೆ ಒಂದು 1.30 1.5 ಲಕ್ಷ ಕ್ಯಾಶ್ ತೊಗೊಬಂದ್ರೆ ನಾನು ಬಾಕಿ ಲೋನ್ ಮಾಡ್ಕೊಡ್ತೀನಿ. ಬ್ಯೂಟಿಫುಲ್ ಲೆದರ್ ಅಪಲ್ಸ್ಟ್ರಿ ಇದೆ, ಆಂಡ್ರಾಯ್ಡ್ ಸಿಸ್ಟಮ್ ನೋಡ್ಕೋಬೋದು. ಸರ್ ನಿಮ್ಮ ಹತ್ರ ಆಕ್ಸಿಡೆಂಟ್ ಆಗಿರೋ ಕಾರ್ಗಳು ಯಾವ ಥರ ಮ್ಯಾನೇಜ್ ಮಾಡ್ತೀರಾ? ಸರ್ ನಮ್ಮ ಹತ್ರ ನಿಮಗೆ ಗೊತ್ತು, ನೀವೇನು ಫಸ್ಟ್ ವೀಡಿಯೋ ಮಾಡ್ತಿಲ್ಲ, ನಾವು ಆಕ್ಸಿಡೆಂಟ್ ಆಗಿರೋ ವೆಹಿಕಲ್ಗಳು ತರೋದು ಇಲ್ಲ, ಸೇಲ್ ಮಾಡೋದು ಇಲ್ಲ ಸರ್. ಸರ್ ಕಸ್ಟಮರು ಇಲ್ಲಿ ಬಂದ ಮೇಲೆ ಗಾಡಿ ತೊಗೊಳ್ಬೇಕಾದ್ರೆ ಶೋರೂಮಲ್ಲಿ ತೊಗೊಂಡು ಚೆಕ್ ಮಾಡಿಸ್ಕೊಂಡು ನಮ್ಮ ಹತ್ರ ದುಡ್ಡು ಕೊಡಲಿ ಸರ್. ನಮಗೆ ಗೊತ್ತಿರುತ್ತೆ, ಬಟ್ ವೀಕ್ಷಕರು ಯಾರು ಹೊಸದಾಗಿ ನೋಡೋರಿಗೆ ಒಂದು ಸ್ವಲ್ಪ ತಿಳಿಸ್ಕೊಡ್ಬೇಕಲ್ಲ, ಅದಕ್ಕೆ ಹೇಳ್ತಾ ಇರೋದು ನಮ್ಮ ಹತ್ರ ಗಾಡಿಗಳನ್ನ ತೊಗೊಂಡೋಗಿ ಶೋರೂಮಲ್ಲಿ ಚೆಕ್ ಮಾಡಿಸ್ಕೊಂಡು ಆಮೇಲೆ ದುಡ್ಡು ಕೊಡಲಿ. ಸೂಪರ್ ಸರ್. ವೀಕ್ಷಕರೇ ನೆಕ್ಸ್ಟ್ ವೆಹಿಕಲ್ ನೋಡ್ಕೋಬೋದು, ಮತ್ತೊಂದು ಟೂರೆಸ್ ಇದೆ. ಎಸ್ ಸರ್. ಸೊ ಇದು 2017 ಮಾಡಲು ಸಿಂಗಲ್ ಓನರ್ ವೆಹಿಕಲ್, ಟೂರೆಸ್ಸು, ಶಾರ್ಟಿಕ್ಕೆ ಬರುತ್ತೆ. ಮತ್ತೆ 4 ಹೊಸ ಟೈರ್ ಇದೆ ಗಾಡೀಲಿ, ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ, ಲೆದರ್ ಅಪಲ್ಸ್ಟ್ರಿ ಹಾಕಿದ್ದಾರೆ, ಮ್ಯೂಸಿಕ್ ಸಿಸ್ಟಮ್ ಕೂಡ ಅಂದರೆ ಸ್ಪೀಕರ್ಸ್ ಎಲ್ಲ ಪಯೋನಿಯರ್ ಆಡ್ ಆನ್ ಮಾಡಿದ್ದಾರೆ. ಸರ್ ಪ್ರೈಸ್ ಇದು? ಪೈನರ್ ಸ್ಪೀಕರ್ ಎಲ್ಲ ಇದೆ ಸರ್ ಈ ಗಾಡಿಲಿ. ಸೊ ಈ ಗಾಡಿ ಪ್ರೈಸ್ ಬಂದು 4,80,000 ಹೇಳ್ತಾ ಇದ್ದೀನಿ, 4,50,000 ಮಾಡ್ಕೊಡ್ತೀನಿ ಸರ್. 1.5 ಲಕ್ಷ ಇದ್ರೆ ಬಾಕಿ ಲೋನ್ ಆಗುತ್ತೆ. ಡೀಸೆಲ್ ವೆಹಿಕಲ್, 2017 ಮಾಡಲ್ ಟೂರೆಸ್ ಡೀಸೆಲ್ ವೆಹಿಕಲ್, 4,50,000 ಫೈನಲ್ ಆಗುತ್ತೆ ಸರ್. ಇದಕ್ಕೆ 1 ಲಕ್ಷ 1.5 ಲಕ್ಷ ಇದ್ರೆ ಸಾಕು. 1 ಲಕ್ಷ ಇದ್ರೆ ಸಾಕು ಸರ್, ಬಾಕಿ ಲೋನ್ ಆಗುತ್ತೆ. ಓಕೆ, ಅದೇ ಈ ಮಂಡ್ಯ ಸೈಡ್ ಹುಡುಗರು ಬಂದ್ರಂತೂ ಬರೀ 1 ಲಕ್ಷ ಇದ್ರೆ ಸಾಕು, ಬಾಕಿ ಲೋನ್ ಆಗುತ್ತೆ. ಓಕೆ ಸರ್. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಒಂದು Hyundai Accent ಇದೆ. ಎಸ್ ಸರ್. ಸೊ ಇದು Hyundai Accent 2018 ಮಾಡಲು, 18 ಮ್ಯಾನುಫ್ಯಾಕ್ಚರಿಂಗು, 19 ರಿಜಿಸ್ಟ್ರೇಷನ್, ಸಿಂಗಲ್ ಓನರ್ ವೆಹಿಕಲ್ ನೋಡ್ತಿರ್ಬೋದು. ಏರ್ ಬ್ಯಾಗ್ ಸಮೇತ ಬರುತ್ತೆ, ಸಿಂಗಲ್ ಏರ್ ಬ್ಯಾಗು ಆ್ಯಂಡ್ ಆಲ್ಸೋ ಬ್ಲೂ ಪಂಕ್ದು ಮ್ಯೂಸಿಕ್ ಸಿಸ್ಟಮ್ ಹಾಕಿದ್ದಾರೆ, ಆಂಡ್ರಾಯ್ಡ್ ಸಿಸ್ಟಮು, ಲೆದರ್ ಅಪಲ್ಸ್ಟ್ರಿ ಇದೆ. ಸರ್ ಪ್ರೈಸಿಂಗ್ ಇದು? ಸರ್ ಪ್ರೈಸ್ ಬಂದು ಇದನ್ನೊಂದು 430 ಹೇಳ್ತಾ ಇದ್ದೀನಿ ಸರ್, 4 lakh ಫೈನಲ್ ಮಾಡ್ಕೊಡ್ತೀನಿ. 2018 ಮಾಡಲು ಮ್ಯಾನುಫ್ಯಾಕ್ಚರಿಂಗು, 19 ರಿಜಿಸ್ಟ್ರೇಷನ್. ಓಕೆ ಸರ್, ಹಾಗಾದ್ರೆ ಇದು 4 lakh ಫೈನಲ್ ಮಾಡ್ಕೊಡ್ತೀನಿ ಸರ್. 1 ಲಕ್ಷ ಕ್ಯಾಶ್ ಇದ್ರೆ ಬಾಕಿ ಲೋನ್ ಆಗುತ್ತೆ. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಮತ್ತೊಂದು Hyundai Accent ಇದೆ. ಎಸ್ ಸರ್. ಸೊ ಇದು 2017 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಎಕ್ಸೆಂಟು. ಇದು ಬಂದು ಪ್ರೈಸು ಒಂದು 3.5 ಹೇಳ್ತಾ ಇದ್ದೀನಿ ಸರ್, ಒಂದು 3 lakh ಕೊಡ್ತೀನಿ. ಇದು ಬೇಸಿಕ್ ಮಾಡಲು, ಏರ್ ಬ್ಯಾಗ್ ಎಲ್ಲ ಬರಲ್ಲ ಸರ್. ಫ್ರಂಟ್ 2 ಪವರ್ ವಿಂಡೋಸ್ ಬರುತ್ತೆ. ಇಲ್ಲ ಬರುತ್ತೆ ಸರ್, ಫ್ರಂಟ್ 2 ಪವರ್ ವಿಂಡೋಸ್ ಬರುತ್ತೆ. ಬೇಸಿಕ್ ಮಾಡಲು ವೆಹಿಕಲ್ 2017 ಮಾಡಲು ಸಿಂಗಲ್ ಓನರು, 3 ಲಕ್ಷ ಫೈನಲ್ ಮಾಡ್ಕೊಡ್ತೀನಿ ಸರ್. 3 lakhsಗೆಲ್ಲ 17 ಮಾಡಲ್ Hyundai Accent ಸಿಗ್ತಾ ಇದೆ. 2 ಲಕ್ಷ ಲೋನ್ ಮಾಡಿಸ್ಕೊಡ್ತೀನಿ. 1 ಲಕ್ಷ ರೂಪಾಯಿ ಕ್ಯಾಶ್ ಇದ್ರೆ ಸಾಕು, ಗಾಡಿ ತಗೊಂಡು ಹೋಗ್ಬೋದು. ಓಕೆ, ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಇದೊಂದು 2016 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್ ಡಿಸೈರು. ಇದು ಬಂದು ಕಂಪ್ಲೀಟ್ಲಿ ಬೇಸಿಕ್, ಇದನ್ನು ಪವರ್ ವಿಂಡೋ ಏನು ಬರಲ್ಲ. ಈ ಗಾಡಿನ ಒಂದು 370 ಹೇಳ್ತಿದ್ದೀನಿ ಸರ್, 3,50,000 ಫೈನಲ್ ಮಾಡ್ಕೊಡ್ತೀನಿ. 1 ಲಕ್ಷ ಕ್ಯಾಶ್ ಇದ್ರೆ ಬಾಕಿ ಇದನ್ನು ಮಾಡ್ಕೊಡ್ತೀನಿ ಸರ್. 17 ಮಾಡಲ್ ಡಿಸೈರು 3,50,000ಗೆ ಫೈನಲ್ ಆಗುತ್ತೆ, ಬೇಸ್ ಮಾಡಲ್, ಬಟ್ ಆದರೂ ಕೂಡ ಇದರಲ್ಲಿ ಲೆದರ್ ಅಪಲ್ಸ್ಟ್ರಿ ಎಲ್ಲ ಹಾಕಿದ್ದಾರೆ. ನೆಕ್ಸ್ಟ್ ವೆಹಿಕಲ್ ಮತ್ತೊಂದು Hyundai Accent ಇದೆ. ಸರ್ ಇದು 2020 ಮಾಡಲು ವೆಹಿಕಲ್, 2020 ಮಾಡಲು ಸೆಕೆಂಡ್ ಓನರು. ಓಕೆ, ಇದ್ರ ಪ್ರೈಸ್ ಬಂದು 4,50,000 ಹೇಳ್ತಾ ಇದ್ದೀನಿ ಸರ್, ಒಂದು 4,30,000 ಫೈನಲ್ ಮಾಡ್ಕೊಡ್ತೀನಿ. 2020 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್, ಡ್ಯುಯಲ್ ಏರ್ ಬ್ಯಾಗು, ಆಂಡ್ರಾಯ್ಡ್ ಸಿಸ್ಟಮು ಎಲ್ಲ ಬರುತ್ತೆ ಇದರಲ್ಲಿ, ಲೆದರ್ ಅಪಲ್ಸ್ಟ್ರಿ ಕೂಡ ಬರುತ್ತೆ. ಒಂದು 70,000 ಕ್ಯಾಶ್ ತೊಗೊಬಂದ್ರೆ ಈ ಗಾಡಿ ಸಿಗುತ್ತೆ ಸರ್. ಓಕೆ, ಫೈನಲ್ ಪ್ರೈಸ್ ಸರ್ ಇದು? ಸರ್ ಅದೇ ಹೇಳಿದ್ನ ಸರ್, 4,30,000 ಫೈನಲ್ ಮಾಡ್ಕೊಡ್ತೀನಿ. ಬೇಡ ಸರ್, 4,20,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಓಕೆ, ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಒಂದು ಇಟಿಯೋಸ್ ಇದೆ. ಸೊ ಇದು 2016 ಮಾಡಲು GD ವೆಹಿಕಲ್ನ ನಾವು ಪ್ಲಾಟಿನಿಯಂ ಮಾಡಿಸಿದ್ದೀವಿ, ಎಕ್ಸ್ಟ್ರಾ ಐಟಮ್ಸ್ ಎಲ್ಲ ಫಿಟ್ ಮಾಡಿ. ಇದು ಬಂದು ಸೆಕೆಂಡ್ ಓನರ್ ವೆಹಿಕಲ್ ಸರ್. ಓಕೆ, GD ವೆಹಿಕಲ್ ಆಗಿದ್ರು ಕೂಡ ಇದು 4 ಪವರ್ ವಿಂಡೋ ಬರುತ್ತೆ, ಏರ್ ಬ್ಯಾಗ್ ಬರುತ್ತೆ, ಡ್ಯುಯಲ್ ಏರ್ ಬ್ಯಾಗು, ಲೆದರ್ ಅಪಲ್ಸ್ಟ್ರಿ ಬರುತ್ತೆ. ಹೌದು ಸರ್. ಸೊ ಪ್ರೈಸ್ ಇದು? ಸರ್ 2016 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್, 5 ಲಕ್ಷ ಹೇಳ್ತಾ ಇದ್ದೀನಿ ಸರ್, 4,80,000 ಫೈನಲ್ ಮಾಡ್ಕೊಡ್ತೀನಿ. 2 ಲಕ್ಷ ಕ್ಯಾಶ್ ತೊಗೊಬಂದ್ರೆ ಬಾಕಿ ಲೋನ್ ಆಗುತ್ತೆ. ಓಕೆ, ನೆಕ್ಸ್ಟ್ ವೆಹಿಕಲ್ ನೋಡ್ಕೋಬೋದು, ಮತ್ತೊಂದು ಇಟಿಯೋಸ್ 2019 ಮಾಡಲು ಪಕ್ಕಾ ಪ್ಲಾಟಿನಿಯಂ ವೆಹಿಕಲ್, ಇದು ಸಿಂಗಲ್ ಓನರ್ ವೆಹಿಕಲ್, 2019 ಮಾಡಲು. ಇದು ಬಂದು ನಿಮಗೆ ಏರ್ ಬ್ಯಾಗ್ ಬರುತ್ತೆ, ABS ಬರುತ್ತೆ, 4 ಪವರ್ ವಿಂಡೋ ಬರುತ್ತೆ. ಗಾಡಿ 1,20,000 ಕಿಲೋಮೀಟರ್ ರನ್ ಆಗಿದೆ, ಅಪ್ ಟು ಡೇಟ್ ಶೋರೂಮ್ ಮೇಂಟೆನೆನ್ಸ್ ಇದೆ ವೆಹಿಕಲ್. ಅರ್ಮನ್ ಮ್ಯೂಸಿಕ್ ಸಿಸ್ಟಮ್ ಇದೆ. ಸರ್ ಪ್ರೈಸ್ ಇದು? ಸರ್ ಪ್ರೈಸ್ ಬಂದು ಇದಕ್ಕೆ ನಾನು 780 ಹೇಳ್ತೀನಿ ಸರ್, ಒಂದು 750 ಫೈನಲ್ ಮಾಡ್ಕೊಡ್ತೀನಿ. 7.5 ಲಕ್ಷ ಮಾಡ್ಕೊಡ್ತೀನಿ. 2 ಲಕ್ಷ ಕ್ಯಾಶ್ ಇದ್ರೆ ಬಾಕಿ ಲೋನ್ ಆಗುತ್ತೆ. 19 ಮಾಡಲ್ ಇಟಿಯೋಸ್ ಪ್ಲಾಟಿನಮ್ ಇದೆ. ಪ್ಲಾಟಿನಿಯಂ ಸರ್. ನೆಕ್ಸ್ಟ್ ವೆಹಿಕಲ್ ನೋಡ್ಕೋಬಹುದು, ಮತ್ತೊಂದು ಸ್ವಿಫ್ಟ್ ಡಿಸೈರು. ಸರ್ ಇದು ಬಂದು 2019 ಮಾಡಲು ಸಿಂಗಲ್ ಓನರ್ ವೆಹಿಕಲ್. ಇದಕ್ಕೆ ನಿಮಗೆ ಏರ್ ಬ್ಯಾಗ್ ಬರುತ್ತೆ, ABS ಬರುತ್ತೆ, 4 ಹೊಸ ಟೈರ್ ಇದೆ ನೋಡ್ಬೋದು, ಸಿಂಗಲ್ ಓನರು. ಇದರಲ್ಲಿ ಏರ್ ಬ್ಯಾಗ್ ಕೂಡ ಬರುತ್ತೆ, ಸಿಂಗಲ್ ಏರ್ ಬ್ಯಾಗು, ಲೆದರ್ ಅಪಲ್ಸ್ಟ್ರಿ ಇದೆ. ಸರ್ ಪ್ರೈಸ್ ಇದು?
ಸರ್ ಪ್ರೈಸ್ ಬಂದು ಇದು ನಿಮಗೆ ಫೈನಲ್ಲು 6 ಲಕ್ಷ ಹೇಳ್ತಾ ಇದ್ದೀನಿ ಸರ್. ಒಂದು 5,80,000 ಮಾಡ್ಕೊಡ್ತೀನಿ. 2019 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಸರ್, ಯಾರು ಕೊಡಲ್ಲ ಪ್ರೈಸ್, ನಿಮಗೂ ಗೊತ್ತಲ್ಲ. ನೆಕ್ಸ್ಟ್ ವೆಹಿಕಲ್ ನೋಡ್ಕೋಬಹುದು, ಮತ್ತೊಂದು ಮಹೇಂದ್ರ ಲೋಗಾನ ಸರ್, ಇದು ವೆರಿಟೋ ಮಹೀಂದ್ರ ವೆರಿಟೋ 2018 ಮಾಡಲು. ಓಕೆ, 2018 ಮಾಡಲು ವೆಹಿಕಲ್ಲು. ಈ ಗಾಡಿಗೆ ಬಂದು 1 ಲಕ್ಷ ರೂಪಾಯಿ ಕ್ಯಾಶ್ ಇದೆ ಸಾಕು, ಬಾಕಿ ಲೋನ್ ಮಾಡ್ಕೊಡ್ತೀನಿ. ಅದು ಬಟ್ ಬ್ಯಾಂಗ್ಳೂರು ಆಗಿರಬೇಕು, ಆಚೆ ಕಡೆ ಮಾಡ್ಕೊಡಲ್ಲ. ಬೆಂಗಳೂರು ಆಗಿದ್ರೆ ಮಾತ್ರ ಲೋನ್ ಆಗುತ್ತೆ, ಆಚೆ ಕಡೆ ಆದರೆ ಫುಲ್ ಕ್ಯಾಶೇ ಕೊಡಬೇಕು. ಬ್ಯಾಂಗ್ಳೂರು ಆದರೆ ಬರೀ 80,000 ಇದ್ದರೆ ಬಾಕಿ ಲೋನ್ ಆಗುತ್ತೆ. 2018 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್ಲು, 4 ಹೊಸ ಟೈರ್ ಇದೆ, 5 ಸ್ಟೆಪ್ನಿ ಸಹಿತ 5 ಹೊಸ ಟೈರ್ ಇದೆ ಈ ಗಾಡಿಗೆ. ಇದನ್ನು ನಾನು 3 ಲಕ್ಷ ಹೇಳ್ತಾ ಇದ್ದೀನಿ ಸರ್, 2,90,000 ಫೈನಲ್ ಮಾಡ್ಕೊಡ್ತೀನಿ. 2018 ಮಾಡಲ್ ಮಹೇಂದ್ರ 2,90,000 ಕೊಡ್ತೀನಿ ಸರ್. ಸೂಪರ್. ನೆಕ್ಸ್ಟ್ ವೆಹಿಕಲ್ ನೋಡ್ಕೋಬಹುದು, ಮತ್ತೊಂದು Hyundai Accent. ಇದು 2019 ಮಾಡಲು ಸರ್. ಇದಕ್ಕೆ ನಿಮಗೆ ಡಬಲ್ ಏರ್ಬ್ಯಾಗ್ ಬರುತ್ತೆ, 4 ಪವರ್ ವಿಂಡೋ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಇದೆ, ಪ್ಲಸ್ ಇದಕ್ಕೂ 4 ಹೊಸ ಟೈರ್ ಇದೆ, ABS ಬರುತ್ತೆ. ಇದು ನಾನು 2019 ಮಾಡಲು ಸಿಂಗಲ್ ಓನರ್ ವೆಹಿಕಲ್ 450 ಫೈನಲ್ ಮಾಡ್ಕೊಡ್ತೀನಿ ಸರ್. 4,50,000 ಮಾಡ್ಕೊಡ್ತೀನಿ. ನಿಮಗೆ 3.5 ಲಕ್ಷ ಲೋನೇ ಆಗುತ್ತೆ, ಬರೀ 1 ಲಕ್ಷ ರೂಪಾಯಿ ಕ್ಯಾಶ್ ಇದ್ರೆ ಬಾಕಿ ಲೋನ್ ಆಗುತ್ತೆ ಸರ್. ಸರ್ ಇದು 2018 ಮಾಡಲು ವೆಹಿಕಲ್ಲು, ಟೂರೆಸ್ಸು, ಇದು ಸಿಂಗಲ್ ಓನರ್ ವೆಹಿಕಲ್ಲು ಸರ್. ಇದಕ್ಕೆ ಬಂದು ನಾನು 550 ಹೇಳ್ತಾ ಇದ್ದೀನಿ, ಒಂದು 5 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. 5 lakhsಗೆಲ್ಲ ಫೈನಲ್ ಮಾಡ್ಕೊಡ್ತೀನಿ. 2018 ಮಾಡಲು ಸಿಂಗಲ್ ಓನರ್ ವೆಹಿಕಲ್. ಇದರಲ್ಲಿ ಏರ್ ಬ್ಯಾಗ್ ಸಮೇತ ಬರುತ್ತೆ, ಸಿಂಗಲ್ ಏರ್ ಬ್ಯಾಗು, JVCದು, ಮ್ಯೂಸಿಕ್ ಸಿಸ್ಟಮ್ ಹಾಕಿದ್ದಾರೆ, 4 ಪವರ್ ವಿಂಡೋಸ್ ಬರುತ್ತೆ. 4,90,000 ಫೈನಲ್ ಕೂಡ ಕೆಲಸ ಮಾಡ್ಕೊಡ್ತೀನಿ. ಓಕೆ, ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಝೈಲೋ ಇದೆ. ಎಸ್ ಸರ್. ಸೊ ಇದು 2018 ಮಾಡಲು ಸಿಂಗಲ್ ಓನರು. ಇದು D4 ಅಲ್ಲ, H4 ಟಾಪ್ ಎಂಡ್ ಮಾಡಲು. ನಿಮಗೆ ಡಬಲ್ ಏರ್ ಬ್ಯಾಗ್ ಬರುತ್ತೆ, ABS ಬರುತ್ತೆ, 4 ಹೊಸ ಟೈರ್ ಹಾಕ್ಸಿದೀವಿ, ನೋಡ್ತಾ ಇರ್ಬೋದು ನೀವು. 19 ಮಾಡಲ್ ಇದು, 18 ಮಾಡಲು ಸಿಂಗಲ್ ಓನರು, H4 ವೆಹಿಕಲ್. ಡ್ಯೂಯಲ್ ಏರ್ ಬ್ಯಾಗು, ಮ್ಯೂಸಿಕ್ ಸಿಸ್ಟಮ್ ಕೂಡ, ABS ಕೂಡ ಬರುತ್ತೆ, 4 ಪವರ್ ವಿಂಡೋ ಬರುತ್ತೆ. ಗಾಡಿ ನೋಡ್ತಿರ್ಬೋದು ನೀವು ಎಷ್ಟು ಗುಡ್ ಕಂಡೀಷನ್ ಅಲ್ಲಿ ಇದೆ ಅಂತ. ಇದು ಬಂದು ಸರ್ ಪ್ರೈಸು 450 ಹೇಳ್ತಾ ಇದ್ದೀನಿ, 4,30,000 ಫೈನಲ್ ಮಾಡ್ಕೊಡ್ತೀನಿ. ಇದಕ್ಕೆ 3.5 ಲಕ್ಷ ಲೋನ್ ಆಗುತ್ತೆ ಸರ್. ಒಂದು 80,000ರಿಂದ 1 ಲಕ್ಷ ರೂಪಾಯಿ ಕ್ಯಾಶ್ ಇದ್ರೆ ಗಾಡಿ ತೊಗೊಂಡು ಹೋಗ್ಬೋದು. 4,30,000ಗೆ ಈ ಒಂದು ಸೈಲೋ 7 ಸೀಟರ್ ಫೈನಲ್ ಆಗುತ್ತೆ ಸರ್. ನಮ್ಮಲ್ಲಿ ಇಷ್ಟೇ ಇಲ್ಲ ಗಾಡಿ, ಇನ್ನೂ ತುಂಬ ಗಾಡಿಗಳಿದೆ, ಎಲ್ಲ ಗೋಡನಲ್ಲಿದೆ. ನಿಮಗೆ ಇನ್ನೂ 22 ಮಾಡಲು CNG ಇದೆ, 23 ಮಾಡಲು CNGಗಳಿದೆ, ಇನ್ನು ಮಾಡಲು ಗಾಡಿಗಳು ತುಂಬಗಳಿದೆ. ಇಲ್ಲಿ ನಿಮ್ಗೆ ಗೊತ್ತು, ನಮಗೆ ಜಾಗ ಶಾರ್ಟೇಜ್ ಇರೋದ್ರಿಂದ ಎಲ್ಲ ಗೋಡನಲ್ಲಿದೆ. ಆ ಕಸ್ಟಮರ್ ಗಾಡಿ ಬಂದು ಅವ್ರಿಗೆ ಯಾವ ಗಾಡಿ ಬೇಕೋ ಆ ಗಾಡಿ ನಾನು ತರಿಸ್ಕೊಡ್ತೀನಿ ಸರ್. ಸೂಪರ್ ಸರ್, ತುಂಬ ಚೆನ್ನಾಗಿ ಮಾಹಿತಿ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. ವೀಕ್ಷಕರೇ, ನಿಮಗೆ ಬೇಕಾದಂತಹ ಗಾಡಿ ಈ ವಿಡಿಯೋದಲ್ಲಿ ಸಿಗಲಿ ಅಂತ ಆಶಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್.